ಸೋದರ ಸೋದರಿಯರೇ, ಈ ದಿನದ ವ್ಯಾಸಂಗ ಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಗೋಪಾಲ್ ಸರ್ ಅವರೇ, ಜನರ ಮನಸ್ಸಿನ ಒಳಗ ಆಳಕ್ಕೆ ವಿಷಯವನ್ನು ತಲುಪಿಸಿದಂತಹ ಬಿಲ್ಲಪ್ಪ ಸರ್ ಅವರೇ, ನಾನು ಅನಿರೀಕ್ಷಿತವಾಗಿಯೇ ನಿಮ್ಮ ಮುಂದೆ ನಿಂತ್ಕೊಳ್ಳುವಂತಹ ಒಂದು ಸೌಭಾಗ್ಯ ನನಗೆ ಬಂದಿದೆ. ನನ್ನ ಮಾತುಗಳು, ಕೆಲವು ಮಾತುಗಳು ಗಂಭೀರವಾಗಿರ್ತವೆ, ಸ್ವಲ್ಪ ಕಷ್ಟ ಆಗುತ್ತೆ. ಯಾಕೆ ಗಂಭೀರವಾಗಿರ್ತವೆ ಅಂತ ಹೇಳಿದರೆ, ಯಾವುದು ಇಲ್ಲವೋ, ಯಾವುದು ಕಾಣಿಸಲ್ವೋ ಅದ್ರ ಬಗ್ಗೆ ಮಾತಾಡೋದಕ್ಕೆ ನಾನು ಬಂದಿದ್ದೀನಿ. ಹಂಗಾಗ್ಬಿಟ್ಟು ನಾನು ಏನಾದರೂ ಮಾತಾಡ್ತಾ ಹೋದಾಗ ಸಂಗತಿಯನ್ನು ಒಂದು ಹೇಳಿದೆ, ಆತ್ಮಜ್ಞಾನವನ್ನು ನಾನು ಉಪದೇಶ ಮಾಡೋದಕ್ಕೆ ಬಂದಿದ್ದೀನಿ ಅಂತೇಳಿ. ಎಲ್ರಿ ಆತ್ಮ ತೋರಿಸ್ರಿ ನೋಡೋಣ ಅಂದಾಗ ನಾನು ಏನಾಗಬೇಕು? ಎಸ್, ಇದೊಂದು ಗಂಭೀರವಾದಂಥ ವಿಷಯ ಮತ್ತು ಸತ್ಯವಾದಂಥ ವಿಷಯ ಇರಲಿ. ಈಗ ನಾನು ಇದರ ಒಂದು ಸ್ವಲ್ಪ ಆಳಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀನಿ. ಸ್ವಲ್ಪ ಗಂಭೀರವಾದ ವಿಷಯ. ಒಂದು ಪುಸ್ತಕವನ್ನು ನಾನು ಓದಿದ್ದೆ. ಅದು ವಿದ್ಯಾರಣ್ಯ ಗುರುಗಳು ಅನ್ನೋರು ಒಂದು ಬರೆದಂಥ ಒಂದು ಪುಸ್ತಕ. ಅದರ ಹೆಸರು ದೃಶ್ಯ ಮತ್ತು ವಿವೇಕ ಅಂತ. ದೃಶ್ಯ ವಿವೇಕ ಅನ್ನೋ ಒಂದು ಗ್ರಂಥವನ್ನು ನಾನು ಅಧ್ಯಯನವನ್ನು ಮಾಡಿದೆ. ಇದು ಆತ್ಮಜ್ಞಾನವನ್ನು ವಿವರಿಸುವಂತಹ ಒಂದು ಸಾಹಿತ್ಯ ಗ್ರಂಥ. ಅದರಲ್ಲಿ ನೋಡೋಣ, ಈಗ ಗ್ರಂಥದ ಹೆಸರು ಗೊತ್ತಾಯಿತು, ದೃಶ್ಯ ಮತ್ತು ವಿವೇಕ ಅಂತ. ಈಗ ದೃಕ್ ಅಂದ್ರೇನು ಅಂತ ನೋಡಿದಾಗ, ಈ ಪ್ರಪಂಚದಲ್ಲಿ ಅನೇಕ ವಸ್ತುಗಳಿದ್ದಾವೆ. ವಸ್ತುಗಳನ್ನು ನೋಡುವವರೂ ಇದ್ದಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ, ನಾನು ಈ ವಸ್ತುವನ್ನು ನೋಡ್ತಾ ಇದ್ದೀನಿ. ನಾನು ಈ ವಸ್ತುವನ್ನು ನೋಡ್ತಾ ಇದ್ದೀನಿ. ನಾನು ಈ ಪ್ರಪಂಚವನ್ನು ನೋಡ್ತಾ ಇದ್ದೀನಿ. ಅಂದರೆ ಪ್ರಪಂಚ ಇದೆಯಲ್ಲ, ನೋಡಲ್ಪಡುವ ವಸ್ತು ಅದು. ನಾನು ನೋಡುವ ವಸ್ತು, ನಾನು ನೋಡುವವನು, ಅದು ನೋಡಲ್ಪಡುವ ವಸ್ತು. ಎರಡೇನೇ ಪ್ರಪಂಚದಲ್ಲಿ ನಮಗೆ ಗೊತ್ತಾಗೋದು. ಸೊ ಅದು ಆಯಿತು. ಈಗ ನಾವು ದೃಶ್ಯ ಅಂದ್ರೇನು ಅಂತ ಹೇಳಿದರೆ, ನಾನು ಯಾವುದನ್ನು ನೋಡ್ತೇನೋ ಅದಕ್ಕೆ ದೃಶ್ಯ ಅಂತ ಹೇಳ್ತಾರೆ. ಉದಾಹರಣೆಗೆ ಹೇಳಬೇಕು ಅಂದರೆ, ನಾನು ಪದೇ ಪದೇ ರಿಪೀಟ್ ಮಾಡ್ತೀನಿ, ತಪ್ಪು ತಿಳ್ಕೊಬೇಡಿ. ನಾನು ನೋಡುವವನು ದೃಕ್ ಅಂತ ಸಂಸ್ಕೃತ ಪದ ಅಷ್ಟೇ. ಇದು ನೋಡಲ್ಪಡುವ ವಸ್ತು
ಇದನ್ನು ದೃಶ್ಯ ಅಂತ ಹೇಳ್ತೀವಿ. ಸೊ ಈ ಪ್ರಪಂಚ ಏನಿದೆಯೋ ಇದು ದೃಶ್ಯಗಳಿಂದ ತುಂಬಿ ತುಳುಕ್ತಾ ಇದೆ. ಈ ದೃಶ್ಯವನ್ನು ನಾನು ನೋಡ್ತಾ ಇದ್ದೀನಿ. ಇದು ಪ್ರಪಂಚದಲ್ಲಿ ಆಗ್ತಾ ಇರೋದು. ಈಗ ನಾನು ನೋಡುವವನ ನಾನು ದೃಕ್ಕಾದರೆ ನೋಡಲ್ಪಡುವ ವಸ್ತು ದೃಶ್ಯ ಆಯಿತು. ಇಲ್ಲೊಂದು ಸ್ವಲ್ಪ ವಿವೇಚನೆಯನ್ನು ಮಾಡಬೇಕಷ್ಟೇ, ಕಷ್ಟದ್ದೇನಲ್ಲ. ನೋಡಿ, ನೋಡಲ್ಪಡುವ ವಸ್ತು ಇದೆಯಲ್ಲ, ಇದು ಜಡ. ನೋಡುವವನು ನಾನು ಜೀವಿ. ನಾನು ಜೀವಿ ಆಗದೆ ಹೋದರೆ ಇದನ್ನು ನೋಡೋಕ್ಕಾಗಲ್ಲ. ಸ್ವಲ್ಪ ಅರ್ಥ ಆಯ್ತಲ್ಲ? ಇರಲಿ, ಅದು ರಿಪೀಟ್ ಮಾಡ್ತಾ ನಿಮಗೆ ಅದು ಪರ್ಫೆಕ್ಟ್ ಆಗ್ತದೆ. ಈಗ ಎರಡು ವಸ್ತುಗಳಿದೆ ಅಂದಂಗೆ ಆಯಿತು. ಒಬ್ಬ ನೋಡುವವನು ದೃಕ್ ಅಂತಲೂ, ನೋಡಲ್ಪಡುವ ವಸ್ತು ಇದೆಯಲ್ಲ ಅದನ್ನು ದೃಶ್ಯ ಅಂತ ಹೇಳ್ತೀನಿ. ಅದು ಬೇಕು ಸರ್, ಅದಕ್ಕೆ ಇರಲಿ. ಇಷ್ಟು ವಿಷಯ ಆಯಿತು. ಇಲ್ಲಿ ಭಾಳ ಮುಖ್ಯವಾಗಿ ಯೋಚನೆ ಮಾಡೋದು, ಪುಸ್ತಕದ ಹೆಸರು ಹೇಳಿದ್ದೇನೆ, ದೃಕ್ ದೃಶ್ಯ ವಿವೇಕ ಅಂತ. ಈಗ ಎರಡು ಗೊತ್ತಾಯಿತು ನಮಗೆ. ದೃಕ್ಕು ಗೊತ್ತಾಯಿತು, ದೃಶ್ಯ ಗೊತ್ತಾಯಿತು. ವಿವೇಕ ಅನ್ನೋದಕ್ಕೆ ಗೊತ್ತಾಗಬೇಕು. ವಿವೇಕ ಅಂದರೆ ಏನು ಅಂತ ಹೇಳಿದ್ರೆ, ಇಲ್ಲಿ ನೋಡುವ ವಸ್ತುವೇ ಬೇರೆ, ನೋಡುವವನೇ ಬೇರೆ. ಪ್ರಪಂಚ ನೋಡಲ್ಪಡುವ ವಸ್ತು, ನಾನು ನೋಡುವವನು. ನಾನು ನೋಡುವವನು ಯಾವನಿದ್ದಾನೋ ಅವನು ಚೈತನ್ಯವುಳ್ಳ ವಸ್ತು. ಅಂದರೆ ಜೀವಿ ಚೈತನ್ಯವುಳ್ಳ ವಸ್ತು, ಪ್ರಪಂಚ ಜಡ ವಸ್ತು. ಇವಾಗ ಬಹಳ ಮುಖ್ಯವಾಗಿರೋದು ಅಂತ ಹೇಳಿದರೆ, ಎಲ್ಲಿ ನಾವು ತಪ್ಪು ಮಾಡ್ತೀವಿ ಅಂತ ಹೇಳಿದರೆ, ನೋಡುವವನು ಚೈತನ್ಯ, ನೋಡಲ್ಪಡುವ ವಸ್ತು ಜಡ. ಅಂದರೆ ಇಲ್ಲಿ ಚೈತನ್ಯ ಯಾವುದು, ಜಡ ಯಾವುದು ಅಂತ ಗುರುತಿಸ್ತೀವಲ್ಲ, ಚೈತನ್ಯ ಮತ್ತು ಜಡವನ್ನು ತುಲನೆ ಮಾಡಿ ವಿಭಜನೆ ಮಾಡ್ತೀವಲ್ಲ, ಅದಕ್ಕೆ ವಿವೇಕ ಅಂತ ಕರೀತಾರೆ. ಅಂದರೆ ಜಡವಸ್ತುವೇ ಬೇರೆ, ಚೈತನ್ಯವೇ ಬೇರೆ ಅನ್ನೋದನ್ನು ವಿಂಗಡಿಸುವಂತಹ ತಿಳುವಳಿಕೆ ಇದೆಯಲ್ಲ, ಅರಿವು ಇದೆಯಲ್ಲ, ಆ ಅರಿವನ್ನು ವಿವೇಕ ಅಂತ ಕರೀತಾರೆ. ಈಗ ಗ್ರಂಥದ ಹೆಸರು ಹೇಳ್ತೀನಿ, ದೃಕ್ ದೃಶ್ಯ ವಿವೇಕ ಅಂತ. ಈಗ ನಾನು ಈಗಾಗಲೇ ಹೇಳಿದೆ, ಅದಕ್ಕೆ ದೃಕ್ ಅಂದರೆ ನೋಡುವವನು ಅಂತ ರಿಪೀಟ್ ಆಯಿತು. ದೃಶ್ಯ ಅಂದರೆ ನೋಡಲ್ಪಡುವ ವಸ್ತು ಅಂತ ಆಯಿತು. ವಿವೇಕ ಅಂದರೆ ದೃಕ್ ಮತ್ತು ದೃಶ್ಯಗಳನ್ನು ಬೇರೆ ಬೇರೆಯಾಗಿ ಬಿಡುವ ಚಾಣಾಕ್ಷತನಕ್ಕೆ ವಿವೇಕ ಅಂತ ಹೇಳ್ತಾರೆ. ಅಂದರೆ ಜಡ ಯಾವುದು, ಚೈತನ್ಯ ಯಾವುದು, ಸರಿ ಯಾವುದು, ತಪ್ಪ್ಯಾವುದು, ಸತ್ಯ ಯಾವುದು, ಮಿಥ್ಯೆ ಯಾವುದು ಅನ್ನೋದನ್ನು
ಬೇರೆ ಬೇರೆ ಮಾಡುವಂತಹ ಜಾಣತನಕ್ಕೆ, ಚಾಣಾಕ್ಷತನಕ್ಕೆ ವಿವೇಕ ಅಂತ ಹೇಳ್ತಾರೆ. ಒಂದು ವಿಶೇಷವಾದ ಪಕ್ಷಿ ರಾಜಹಂಸ ಪಕ್ಷಿ ಅಂತ ಪುರಾಣದಲ್ಲಿ ಬರ್ತದೆ. ಅದು ನೀರು ಮತ್ತು ಹಾಲನ್ನು ಮಿಶ್ರಣ ಮಾಡಿಕೊಟ್ಟಾಗ ಆ ಪಕ್ಷಿ ತನ್ನ ಚಾಣಾಕ್ಷತನದಿಂದ ಹಾಲನ್ನು ಮಾತ್ರ ಸ್ವೀಕರಿಸುತ್ತೆ, ನೀರನ್ನು ಬಿಡುತ್ತೆ. ಅಂದರೆ ಸತ್ಯ ಮತ್ತು ಮಿಥ್ಯವನ್ನು ಬೇರ್ಪಡಿಸುವಂಥವನಿಗೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ ವಿವೇಕ ಅಂತ ಹೇಳ್ತೀವಿ, ಹಂಸ ಅಂತ ಹೇಳ್ತೀವಿ. ಒಂದು ಹೆಸರನ್ನು ನಾವು ಕೇಳಿದ್ದೀವಿ ಸ್ನೇಹಿತರೆ, ರಾಮಕೃಷ್ಣ ಪರಮಹಂಸರು ಅಂತ. ಅಂದರೆ ಅವರು ಸತ್ಯ ಮತ್ತು ಮಿಥ್ಯಗಳನ್ನು ಜಗತ್ತಿಗೆ ನೀಡಿದಂತಹ ವ್ಯಕ್ತಿ ರಾಮಕೃಷ್ಣ ಪರಮಹಂಸರು ಅಂತ. ಅವರ ಶಿಷ್ಯರನ್ನೇ ನಾವು ವಿವೇಕಾನಂದರು ಅಂತ ಹೇಳ್ತೀವಿ. ಸೊ ಹಾಗಾಗ್ಬಿಟ್ಟು ಆದ್ದರಿಂದ ಈ ಪ್ರಪಂಚದಲ್ಲಿ ಪ್ರಧಾನವಾದ ಪಾತ್ರವನ್ನು ವಹಿಸುವುದು ಅಂತ ಹೇಳಿದರೆ ವಿವೇಕ ಮಾತ್ರ. ವಿವೇಕ ಯಾರಿಗಿರ್ತದೋ ಅವನು ಆದಷ್ಟು ಕೂಡ ಸುಖ ಜೀವನವನ್ನು ನಡೆಸ್ತಾನೆ. ಸುಖ ಜೀವನವನ್ನು ನಡೆಸುವವನು ವಿವೇಕಿ. ಯಾವಾಗ ವಿವೇಕಿ ಅವನು ಅಂತ ಹೇಳಿದ್ರೆ ಸರಿ ತಪ್ಪುಗಳನ್ನು ಗುರುತಿಸುವಂತಹ, ಸತ್ಯ ಮತ್ತು ಮಿಥ್ಯಗಳನ್ನು ಅರ್ಥ ಮಾಡಿಕೊಳ್ಳುವಂತಹ, ಹಾಗೇನೆ ಅದು ಎಲ್ಲದಕ್ಕೂ ಸೇರುತ್ತೆ. ಹಿಂಸೆ ಅಹಿಂಸೆ, ಸುಳ್ಳು ನಿಜ, ಇವುಗಳನ್ನಲ್ಲಿ ಯಾರು ವಿಂಗಡಣೆ ಮಾಡಿಕೊಂಡು ಅನುಸರಿಸ್ತಾರೋ ಅವನನ್ನು ವಿವೇಕಿ ಅಂತ ಹೇಳ್ತಾನೆ. ವಿವೇಕಿಯ ಜೀವನ ಅತ್ಯಂತ ಸುಖದಾಯಕವಾಗಿರುತ್ತದೆ. ಅವಿವೇಕಿಯ ಜೀವನ, ಅವಿವೇಕಿ ಅಂತ ಹೇಳಿದ್ರೆ ಸುಳ್ಳೇನೋ ನಿಜ ಏನೋ ಮಾತಾಡೋಗೋ ನೀನು ಅನ್ನೋವನು ಅವಿವೇಕಿ. ಅಂತಹ ಅವಿವೇಕಿಯ ಜೀವನ ತಾತ್ಕಾಲಿಕವಾಗಿ ಸುಖ ಅನಿಸಿದರೂ ಕೂಡ ಅವನ ಜೀವನ ನಿಜಕ್ಕೂ ಕೂಡ ದುಃಖದಾಯಕವಾಗಿರುತ್ತದೆ. ಅವಿವೇಕಿಯ ಜೀವನ ದುಃಖದಾಯಕ, ವಿವೇಕಿಯ ಜೀವನ ಸುಖದಾಯಕ. ಇದನ್ನೇ ನಾವು ಆತ್ಮವಿಜ್ಞಾನ ಅಂತ ಹೇಳ್ತೀವಿ ಸ್ನೇಹಿತರೆ. ವಿವೇಕ ಅನ್ನೋದಿದೆಯಲ್ಲ ಅದು ವಿದ್ಯೆ ಅಲ್ಲ, ವಿವೇಕ ಯೋಚನೆ ಮಾಡುವಂಥದ್ದು ಸ್ನೇಹಿತರೆ. ಒಂದು ಸಂದರ್ಭ ಹಿಂಗಿತ್ತು, ಒಬ್ಬರು ಮೇಷ್ಟ್ರು ಒಂದು ದಿನ ಹುಡುಗರನ್ನೆಲ್ಲ ಕೂರಿಸ್ಕೊಂಡು ಹೇಳ್ತಾಯಿದ್ರು, ಬಾರಪ್ಪ ಇಲ್ಲಿ, ನಿಂದು ಯಾವ ಊರು? ಸರ್ ಒಂದು ಹಾಸ್ಟ್ಲ್ ಇದ್ದಂಗೆ, ರೆಸಿಡೆನ್ಷಿಯಲ್ ಸ್ಕೂಲ್. ಒಂದು ದಿನ ಮೇಷ್ಟ್ರು ಕರೀತಾರೆ, ನಿಂದು ಯಾವ ಊರು ತಮ್ಮ? ಸರ್ ನಂದು ಶಿವಮೊಗ್ಗ ಅಂತ. ನಿಮ್ಮ ಕವಿ ಯಾರೋ? ಕುವೆಂಪು ಸರ್. ಹೌದಾ? ನಿಂದು ಯಾವ ಊರಪ್ಪ? ಧಾರವಾಡ ಸರ್. ಅದು ಮೇಷ್ಟ್ರು ಕೇಳ್ತಾರೆ ಹುಡುಗನಿಗೆ, ಆ ಕಡೆ ಇವು ಸಾಹಿತಿ ಯಾರು? ದ ರಾ ಬೇಂದ್ರೆ ಸರ್. ಈ ಥರದಲ್ಲಿ ಬಂತು. ನೋಡಪ್ಪ ನಿಮಗೊಂದು ಪ್ರಶ್ನೆ ಹಾಕ್ತೀನಿ, ಉತ್ತರ ಹೇಳೋಕ್ಕೆ ಸಾಧ್ಯ ಆಗ್ತದ ಅಂತ. ಒಂದು ಗ್ರಂಥಪ್ಪ, ಗ್ರಂಥಾಲಯ ಬೆಂಕಿ ಬಿದ್ದುಬಿಟ್ಟಿದೆ. ನೀನು ಶಿವಮೊಗ್ಗದ ಹುಡುಗ, ನಿನ್ನ ಕಳಿಸ್ತೀನಿ, ನೀನು ಯಾವ ಪುಸ್ತಕ ತೊಗೊಂಡು ಬರ್ತೀಯ ಅಂದರೆ, ಸರ್ ಕುವೆಂಪು ಪುಸ್ತಕನ ಮೊದಲು ಹೊರಗಡೆ ತಂದು ಬಿಡ್ತೀನಿ ಸರ್ ಅಂತಾನೆ. ಇನ್ನೊಬ್ಬ ಹುಡುಗನಿಗೆ ಕರೀತಾರೆ, ಬೇಷ್ ಕಣೋ, ನೀನು ಕುವೆಂಪು ಅವರ ಸಾಹಿತ್ಯ ಅಭಿಮಾನಿ ಕಣೋ, ಒಳ್ಳೆ ಗ್ರೇಟ್ ಅಂತ. ಆಮೇಲೆ ಧಾರವಾಡದ ಹುಡುಗನ ಕರೀತಾರೆ, ಈಗ ಬೆಂಕಿ ಬಿದ್ದಿದೆಯಪ್ಪ ಗ್ರಂಥಾಲಯಕ್ಕೆ, ನೀನು ಯಾವ ಪುಸ್ತಕ ತೊಗೊಂಡು ಬರ್ತೀಯಪ್ಪ? ಸರ್ ದ ರಾ ಬೇಂದ್ರೆ ತರ್ತೀನಿ ಸರ್. ಹೌದಾ, ಬೇಷ್ ಕಣೋ ಅಂತಂದ್ರು ಮೇಷ್ಟ್ರು. ಇನ್ನೊಬ್ಬ ದಡ್ಡ ಅಂದ್ರೆ ದಡ್ಡ,
ಅವನ ಹೆಸರು ಸಿದ್ಧಲಿಂಗ ಅಂತ. ಸಿದ್ಧಲಿಂಗ ನೀನು ಬಾರ ಇಲ್ಲಿ ಅಂತ. ಗ್ರಂಥಾಲಯಕ್ಕೆ ಬೆಂಕಿ ಬಿದ್ದಿದೆ, ನೀನು ಯಾವ ಪುಸ್ತಕ ತೊಗೊಂಡು ಬರ್ತೀಯೋ ಅಂತ. ಸರ್, ನಾನು ಬಾಗಿಲಲ್ಲಿ ಯಾವುದಿರ್ತದೋ ಮೊದಲು ಅದನ್ನು ತಗೊಂಡು ಬರ್ತೀನಿ ಸರ್ ಅಂತ. ಇದಕ್ಕೆ ವಿವೇಕ ಅಂತ ಹೇಳ್ತೀವಿ. ಸ್ನೇಹಿತರೆ, ಗ್ರಂಥಾಲಯಕ್ಕೆ ಬೆಂಕಿ ಬಿದ್ದಿದೆ, ಕುವೆಂಪು ಪುಸ್ತಕ ಹುಡ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಅದು ಅವಿವೇಕ. ಗ್ರಂಥಾಲಯಕ್ಕೆ ಬೆಂಕಿ ಬಿದ್ದಿದೆ, ದ ರಾ ಬೇಂದ್ರೆ ಪುಸ್ತಕ ಹುಡ್ಕೊಂಡು ಕೂತ್ಕೊಳ್ಳೋಕೆ ಯಾವ ಪುಸ್ತಕ ತರ್ಬೋದು? ಬಾಗಿಲಲ್ಲಿ ಯಾವ ಬರ್ತದ ಅದನ್ನೇ ತಗೊಂಡು ಬರ್ತೀನಿ ಸರ್. ಸಿದ್ಧಲಿಂಗ ಗ್ರೇಟ್ ಕಣೋ ಅಂತ. ಇದಕ್ಕೆ ವಿವೇಕಕ್ಕೆ ಉದಾಹರಣೆ ಆಗ್ತದೆ ಸ್ನೇಹಿತರೆ. ಈ ತರಹ ಇದನ್ನು ಸರಿ ತಪ್ಪುಗಳನ್ನು, ಸತ್ಯ ಮಿಥ್ಯೆಗಳನ್ನು ಸರಿಯಾಗಿ ಯೋಚನೆ ಮಾಡುವಂತಹ ಜ್ಞಾನ ಇದೆಯೋ ಅದಕ್ಕೆ ವಿವೇಕ ಜ್ಞಾನ ಅಂತ ಹೇಳ್ತೀವಿ. ಇಂಥದೇ ಒಂದು ಘಟನೆ ನಡೆಯುತ್ತದೆ. 4 ಜನ ವಿದ್ಯಾರ್ಥಿಗಳು ಒಬ್ಬ ಗುರುಗಳಲ್ಲಿ ಪುರಾಣ ಕಥೆಯಲ್ಲಿ 4 ವಿದ್ಯೆಯನ್ನು ಕಲ್ತ್ಕೊಳ್ಳೋಕೆ ಹೋಗ್ತಾರೆ. ಎಲ್ಲರೂ ಕೂಡ ಒಬ್ಬ ಮೂಳೆ ತಜ್ಞನಾಗ್ತಾನೆ. ಗುರುಗಳು ಆ ಥರ ಮಂತ್ರವನ್ನು ಉಪದೇಶ ಕಲಿಸಿರ್ತಾರೆ ಅವರಿಗೆ. ಅವನು ಮೂಳೆಗಳ ಬಗ್ಗೆ ಮಂತ್ರ ಉಚ್ಚಾರಣೆಯ ಮೂಲಕವೇ ಆ ಮೂಳೆಗಳನ್ನು ಜೋಡಿಸುವಂತಹ ಶಕ್ತಿಯನ್ನು ಪಡಿತಾನೆ, ವಿದ್ಯೆಯನ್ನು ಪಡಿತಾನೆ. ಇನ್ನೊಬ್ಬ ಮಾಂಸಖಂಡಗಳನ್ನೆಲ್ಲ ಆ ಮೂಳೆಗೆ ತುಂಬುವಂತಹ ಮಂತ್ರಗಳನ್ನು ಕಂಡಿರ್ತಾನೆ. ಇನ್ನೊಬ್ಬ ಪ್ರಾಣವನ್ನು, ಶವಕ್ಕೆ ಪ್ರಾಣವನ್ನು ನೀಡುವಂತಹ ಮಂತ್ರಗಳನ್ನು ಕಂಡಿರ್ತಾನೆ. ಇನ್ನೊಬ್ಬ 4ನೇವನು ದಡ್ಡ ಅಂದ್ರೆ ದಡ್ಡ, ಯಾವ ಮಂತ್ರನೂ ಅವನು ಸರಿಯಾಗಿ ಕಲ್ತ್ಕೊಳ್ಳೋಕ್ಕಾಗಲಿಲ್ಲ. ಆದರೂ ಗುರುಗಳ ಸನ್ನಿಧಿಯಲ್ಲಿದ್ದು ಅವನು 4 ಜನ ಬರ್ತಾರೆ. ವಿದ್ಯೆ ಎಲ್ಲ ಮುಗೀತದೆ, ವಾಪಸ್ ಮನೆ ಕಡೆ ಬರ್ತಾರೆ. ಕಾಡಲ್ಲಿ ಬರ್ತಾರೆ. ಅಲ್ಲಿ ಒಂದು ಮರದ ಕೆಳಗೆ ರೆಸ್ಟ್ ತಗೊಳ್ತಾರೆ. ಅಲ್ಲಿ ಸುತ್ತಮುತ್ತ ನೋಡ್ತದೆ, ಅಲ್ಲಿ ಕೆಲವು ಮೂಳೆಗಳ ತುಣುಕುಗಳು ಬರ್ತಿರ್ತಾರೆ. ಅವನು ಇವ್ದಲ್ಲ ಮೂಳೆ ತಜ್ಞ, ಅವನು ಹೇಳ್ತಾನೆ, ನೋಡ್ರೋ ಈ ಮೂಳೆಗಳು ಬಹುಪಾಲು ಸಿಂಹದ ಮೂಳೆಗಳು ಕಂಡ್ರೋ, ನಾನು ಇವುಗಳನ್ನು ಮಂತ್ರಶಕ್ತಿಯಿಂದ ಜೋಡಿಸಬಲ್ಲೆ ಅಂತ ಹೇಳ್ತಾನೆ. ಹೌದಾ, ನೋಡೋಣ ಅಂತ ಅವನು ಜೋಡಿಸ್ತಾನೆ. ಇನ್ನೊಬ್ಬ ಇದ್ನಲ್ಲ, ಅವನು ಈ ಅಸ್ಥಿಪಂಜರಕ್ಕೆ ನಾನು ಮಾಂಸಗಳನ್ನು, ರಕ್ತವನ್ನು ತುಂಬಬಲ್ಲೆ ಅಂತ ಹೇಳ್ತಾನೆ. ಮಂತ್ರ ಉಚ್ಚಾರಣೆಯನ್ನು ಮಾಡ್ತಾನೆ. ಅಲ್ಲಿ ಅದ್ರ ಪ್ರಕಾರ ಅದು ಆ ಮಂತ್ರಶಕ್ತಿಯಿಂದ ಅದಾಗುತ್ತೆ. ಮೂರನೇವನು ಇರ್ತಾನಲ್ಲ, ಪ್ರಾಣಶಕ್ತಿಯನ್ನು ನೀಡುವಂತಹ ಮಂತ್ರವನ್ನು ಚೆನ್ನಾಗಿ ಕಲ್ತು ಬಂದಿದ್ದಾನೋ, ಈಗ ನಾನು ಈ ಸಿಂಹಕ್ಕೆ ಪ್ರಾಣವನ್ನು, ಶಕ್ತಿಯನ್ನು ನೀಡ್ತೀನಿ ಅಂತ. ಮೂರನೇನಿದ್ನಲ್ಲ ಕೊನೆಯವನು, ದಡ್ಡ ಅಂದ್ರೆ ದಡ್ಡ, ಅವನು ಸ್ವಲ್ಪ ತಾಳ್ರಪ್ಪ, ಅಲ್ಲಪ್ಪ ನೀನು ಈ ಸಿಂಹಕ್ಕೆ ನೀನೇನಾದ್ರೂ ಕೂಡ ಜೀವ ಕೊಟ್ಟರೆ ಅದು ಏನು ಮಾಡ್ತದೋ, ಅದಕ್ಕೆ ಹೊಟ್ಟೆ ಹಸಿವಾಗಿ ಯಾವುದಾಯಿತೋ ಏನಾಯಿತೋ ತಿಂದರೆ ಏನು ಮಾಡ್ತಿರೋ ಅಂತ. ಅಲ್ರೇ, ನಾನು ಅದಕ್ಕೆ ಮಂತ್ರಶಕ್ತಿಯಿಂದ ಪ್ರಾಣ ಕೊಟ್ಟಿದ್ದೀನಿ, ಮೂಳೆ ಜೋಡಿಸಿದ್ದೀನಿ, ನನ್ನನ್ನು ಹೆಂಗೆ ತಿನ್ನುತ್ತೆ ಅದು? ಅಪ್ಪ ನೀವೇನಾದರೂ ಮಾಡ್ಕೊಳ್ರಿ, ಒಂದು ಸ್ವಲ್ಪ ತಾಳ್ರಿ ಅಂತ ಹೇಳ್ಬಿಟ್ಟು ಅವನು ಮರ ಹತ್ತು ಕೂತ್ಕೊಳ್ತಾನೆ. ಇವನು ಮಂತ್ರಶಕ್ತಿಯಿಂದ ಹೇಳ್ಬಿಟ್ಟು ಅದಕ್ಕೆ ಪ್ರಾಣ ನೀಡ್ತಾನೆ. ಸಿಂಹ ಜೀವ ಬರ್ತದೆ, ಜೀವ ಬರ್ತದೆ. ಅವು 3 ಜನನ ಕಥೆನೂ ಮುಗಿಸುತ್ತೆ. ಸ್ನೇಹಿತರೆ, ಇದಕ್ಕೆ ನಾವು ವಿವೇಕದಿಂದ ವರ್ತಿಸಬೇಕು ಅಂತ. ಮರ ಹತ್ತಿದವನು ಬದುಕಿದ ಅಂತ ಸ್ನೇಹಿತರೆ. ಇದು ಈ ಥರದಲ್ಲಿ ಹೋಗ್ತಾ ಇರ್ತದೆ. ಇಲ್ಲಿ ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದು ಅಂತ ಹೇಳಿದರೆ, ಸ್ವಲ್ಪ ಗಂಭೀರವಾದ ವಿಷಯನೂ ಇಲ್ಲಿ ಸೇರಿಕೊಳ್ತದೆ. ಒಂದು ಪುನಃ ರಿಪೀಟ್ ಆಗುತ್ತೆ. ನೋಡುವವನು ದೃಕ್, ನೋಡಲ್ಪಡುವ ವಸ್ತು ದೃಶ್ಯ. ಇದು ವಸ್ತು ಮತ್ತು ಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸುವವನಿಗೆ
ವಿವೇಕ ಅಂತ ಹೇಳ್ತೀವಿ. ಅಲ್ಲಿಗದಾಯಿತು. ಈಗ ನೋಡಿ, ನೋಡುವವನು ಯಾವನಿರ್ತಾನೋ ಅವನು ಸಜೀವಿಯಾಗಿರ್ತಾನೆ. ನೋಡಲ್ಪಡುವ ವಸ್ತು ಜಡವಾಗಿರ್ತದೆ. ಕಣ್ಣು ಇದನ್ನು ನೋಡುತ್ತೆ, ಆದ್ದರಿಂದ ಇದು ಜಡ. ಆದರೆ ಇದು ಕಣ್ಣು ಇದೆಯಲ್ಲ, ಇದು ಚೈತನ್ಯವುಳ್ಳ ವಸ್ತು. ಅಷ್ಟು ಸಾಕು. ಈಗ ನೋಡಿ, ನೋಡುವ ವಸ್ತು ಮತ್ತು ಕಣ್ಣು ಇವೆರಡೂ ಒಂದಾದಾಗ ಏನಾಗುತ್ತೆ? ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡುತ್ತೆ. ನಾನೊಂದು ಉದಾಹರಣೆಯನ್ನು ಹೇಳ್ತೀನಿ, ಅದು ಸ್ವಲ್ಪ ಅರ್ಥ ಆಗ್ತದೆ, ಸ್ವಲ್ಪ ಮಟ್ಟಿಗೆ. ಈಗ ಇಲ್ಲಿ ನೋಡಿ, ಇಲ್ಲಿ ನೀರಿನ ಹನಿಗಳು ಬೀಳ್ತಾ ಇದ್ದಾವೆ. ನೀರಿನ ಹನಿಗಳು, ನನ್ನ ಕಣ್ಣು ಅದನ್ನು ನೋಡ್ತಾ ಇದೆ. ನೀರಿನ ಹನಿಗಳೇ ಬೇರೆ, ಕಣ್ಣೇ ಬೇರೆ. ಒಪ್ಕೊಂತೀರಾ? ಹೌದಾ? ಅಲ್ಲ, ಹೌದು ತಾನೆ? ಈಗ ಇನ್ನು ಸ್ವಲ್ಪ ಯೋಚನೆ ಮಾಡಿ. ಆ ಕಣ್ಣಿನ ಇದು ನೀರಿನ ಹನಿಗಳಿದಾವಲ್ಲ, ಆ ನೀರಿನ ಹನಿ ನನ್ನ ಕಣ್ಣೊಳಗಡೆನೇ ಬಂದುಬಿಡ್ತು ಅಂತ ಇಟ್ಕೊಳ್ಳಿ. ನೀರಿನ ಹನಿ ಕಣ್ಣಲ್ಲೇ ಬಂತು. ನೀರಿನ ಹನಿ ಕಣ್ಣಿನ ಜೊತೆಗೆ ಸೇರಿಕೊಂಡಾಗ ನೀರಿನ ಹನಿ ಕಾಣಿಸುತ್ತಾ? ಸ್ವಲ್ಪ ಅದನ್ನು ರಿಪೀಟ್ ಮಾಡ್ತೀನಿ, ಡೋಂಟ್ ಮಿಸ್ಟೇಕ್ ಮೀ. ನೀರಿನ ಹನಿ ಜಡ, ಸಾಕು. ಕಣ್ಣು ಚೈತನ್ಯವುಳ್ಳ ವಸ್ತು, ಚೈತನ್ಯ. ಆ ಜಡವಾದ ವಸ್ತು ಇದೆಯಲ್ಲ, ಅದು ಈ ಎರಡು ಪ್ರತ್ಯೇಕವಾಗಿದ್ದಾವೆ. ಚೈತನ್ಯನೇ ಬೇರೆ, ಜಡನೇ ಬೇರೆ. ಆ ನೀರಿನ ಹನಿ ಬಂತು, ಹತ್ರ ಬಂತು, ಕಣ್ಣಿನಕ್ಕೇನೆ ಸೇರ್ಕೊಂಡ್ಬಿಡ್ತು. ಆವಾಗ ನನಗೆ ನೀರಿನ ಹನಿ ಕಾಣಿಸುತ್ತಾ? ನೀರಿನ ಹನಿ ಕಾಣಿಸೋಕ್ಕೆ ಸಾಧ್ಯವೇ ಇಲ್ಲ. ಸ್ನೇಹಿತರೆ, ಇದರಲ್ಲಿ ಒಂದು ಸಂಗತಿ ಅಡಗಿದೆ. ಅದಕ್ಕೆ ನಾನು ನಮ್ಮ ಸ್ವಲ್ಪ ಗಂಭೀರವಾದ ವಿಷಯ ಏನು ಹಂಗಂದ್ರೆ ಅಂತ ಹೇಳಿದ್ರೆ, ಯಾವಾಗ ಪ್ರಪಂಚ ನನ್ನೊಳಗಡೆ ಬಂದು ಸೇರಿಕೊಳ್ತೋ, ಅಂದರೆ ಜಡವಾಗಿರುವ ಪ್ರಪಂಚ ನನ್ನಲ್ಲೇ ಬಂದು ಸೇರ್ಕೊಂಡ್ಬಿಡ್ತು ಅಂತ ಇಟ್ಕೊಳ್ಳಿ, ಆವಾಗ ಪ್ರಪಂಚ ಕಾಣಿಸುತ್ತಾ? ಪ್ರಪಂಚ ಕಾಣಿಸೋದಕ್ಕೆ ಸಾಧ್ಯವೇ ಇಲ್ಲ. ಅದರ ಅರ್ಥ ಏನು? ಇಲ್ಲಿ ಬಹಳ ಮುಖ್ಯವಾಗಿರೋದು ಅಂತ ಹೇಳಿದರೆ, ಅಂದರೆ ಆ ವಸ್ತು ನನ್ನ ಒಳಗಡೆ ಬಂದಾಗ ಅದು ಎಲ್ಲವೂ ಕೂಡ ನನ್ನಲ್ಲೇ ಸೇರಿಕೊಳ್ತದೆ, ಅದು ಕೂಡ ಚೈತನ್ಯವಾಗಿಬಿಡ್ತದೆ ಅಂತ. ಸ್ವಲ್ಪ ಕಷ್ಟ ಆಯಿತು ನಿಮಗೆ, ಇರಲಿ. ಇನ್ನೊಂದು ಸ್ವಲ್ಪ ಇದಕ್ಕೆ ವಿವರವನ್ನು ನಾನು ಸ್ವಲ್ಪ ಕೊಡ್ತಾ ಹೋಗ್ತೀನಿ. ಎಸ್, ಎರಡು ವಿಷಯ ಗೊತ್ತಾಯ್ತು ನನಗೆ, ಅಲ್ಲಿಗೆ ಬಿಡ್ತೀನಿ. ಈಗ ನೋಡ್ಕೊಳ್ಳಿ. ಈಗ ಸ್ವಲ್ಪ ಇದೊಂದು ಸ್ವಲ್ಪ ಗಂಭೀರವಾಗಿರೋದು, ರಿಪಿಟೇಷನ್ ಮಾಡ್ತೀನಿ, ಅದು ನಿಮ್ಮ ಮನಸ್ಸಲ್ಲಿ ಕೂತ್ಕೊಳ್ಳಿ ಅಂತ ಅಷ್ಟೇ ಉದ್ದೇಶ. ಹೊರಗಿನ ವಸ್ತು, ನೋಡಲ್ಪಡುವ ವಸ್ತು ಜಡ. ನೋಡುವ ವಸ್ತು, ನೋಡುವವನು ಚೈತನ್ಯ. ಜಡ ಚೈತನ್ಯ, ಸಾಕು. ಈಗ ನೋಡಿ, ಕಣ್ಣು ಚೈತನ್ಯವುಳ್ಳದ್ದು. ಕಣ್ಣಿಗೆ ಈ ವಸ್ತುವಿನ ಜ್ಞಾನ ಎಲ್ಲ ಅರ್ಥ ಆಗುತ್ತೆ. ಈ ವಸ್ತುವಿನ ಜ್ಞಾನ ಕಣ್ಣಿಗೆಲ್ಲ ಅರ್ಥ ಆಗುತ್ತೆ. ಇದ್ರ ಬಣ್ಣ ಗೊತ್ತಾಗುತ್ತೆ, ಇದ್ರ ದಪ್ಪ ಗೊತ್ತಾಗುತ್ತೆ, ಎಲ್ಲ ಕಣ್ಣಿಗೆ ಗೊತ್ತಾಗ್ತದೆ. ಅಂದರೆ ಕಣ್ಣು ತಿಳ್ಕೊಳ್ಳುವ ವಸ್ತು. ಈಗ ಒಂದು ಪ್ರಶ್ನೆ ಇದೆ ನೋಡ್ಕೊಳ್ಳಿ, ಕಣ್ಣಿಗೆ ಏನಾದರೂ ಆಯಿತು ಅಂತ ಇಟ್ಕೊಳ್ಳಿ, ಅಂದರೆ ಕಣ್ಣಿಗೆ ನೋವಾಯಿತು.
ಕಣ್ಣು ಯಾಕೋ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಇದು ಯಾರಿಗೆ ಗೊತ್ತಾಗಬೇಕು? ಕಣ್ಣಿಗಂತೂ ಗೊತ್ತಾಗಲ್ವಲ್ಲ. ಯಾಕೆ? ಕಣ್ಣು ನೋವಾಗಿರೋದು, ಕಣ್ಣಿಗೆ ನೋವಾಗಿರುವುದು ಕಣ್ಣು ಹೇಳೋದಕ್ಕೆ ಸಾಧ್ಯವೇ ಇಲ್ಲ. ಅಂದರೆ ಕಣ್ಣಿಗಾಗಿರೋ ನೋವನ್ನು ಯಾರು ಹೇಳಬೇಕು? ಯಾರಿಗೆ ಗೊತ್ತಾಗುತ್ತೆ? ಅಂದರೆ ಮನಸ್ಸಿಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಆಗ ಏನಾಯಿತು? ಮನಸ್ಸು ಅನ್ನೋವನು ನೋಡುವವನು ಅಂತ ಆಯಿತು. ಕಣ್ಣು ಇದೆಯಲ್ಲ ಅದು ದೃಶ್ಯ ಆಯಿತು. ಅಂದರೆ ಕಣ್ಣು ಜಡವಾಯಿತು, ಮನಸ್ಸು ಚೈತನ್ಯ ಆಯಿತು. ಸ್ವಲ್ಪ ಮೊದಲೇನು ಹೇಳಿದ್ದೆ? ಇದು ಜಡ, ಕಣ್ಣು ಚೈತನ್ಯ ಅಂತ ಹೇಳಿದ್ದೆ. ಅಲ್ಲಿಗೆ ಅದು ಮುಗಿದೋಗ್ಲಿ. ಕಣ್ಣಿಗೆ ಇದ್ರದ್ದು ಎಲ್ಲ ವಿಷಯನೂ ಗೊತ್ತಾಗುತ್ತೆ. ಈಗ ಕಣ್ಣಿಗೆ ನೋವಾಗಿದೆ, ಕಣ್ಣು ಮೊಬ್ಬಾಗಿದೆ, ಕಣ್ಣು ಕತ್ತಲಾಗಿದೆ. ಇದು ಯಾರಿಗೆ ಗೊತ್ತಾಗುತ್ತೆ? ಕಣ್ಣಿಗೆ ಗೊತ್ತಾಗುತ್ತಾ? ಇಲ್ಲ. ಯಾರಿಗೆ ಗೊತ್ತಾಗ್ತದೆ? ಮನಸ್ಸಿಗೆ ಗೊತ್ತಾಗ್ತದೆ ಸ್ನೇಹಿತರೆ. ಈ ಮನಸ್ಸೇನೆ, ಅಂತಹ ಮನಸ್ಸೇ ಇದೆಯಲ್ಲ ಅದು ಚೈತನ್ಯ, ಅದು ಎಲ್ಲರಲ್ಲೂ ಇದೆ. ಸ್ವಲ್ಪ ಜಡ ಪ್ರಪಂಚ ಇದು ಹುಟ್ಟುತ್ತೆ, ಸಾಯುತ್ತೆ, ಸರಿನಾ? ಇಂದ್ರಿಯಗಳು, ಕಣ್ಣು ಕಿವಿ, ಅವು ಹುಟ್ಟಿದವೆ, ಅವು ಸಾಯ್ತವೆ. ಹುಟ್ಟದೇ ಇರೋದು ಯಾವುದು ಅಂತ ಹೇಳಿದರೆ ಒಳಗಡೆ ಇರುವ ಚೈತನ್ಯ. ಈ ಮನಸ್ಸನ್ನು ನೋಡುವಂತಹ ಇನ್ನೊಂದು ವಸ್ತು ಇದೆ, ಅದನ್ನು ನಾವು ಸಾಕ್ಷಿ ಅಂತ ಹೇಳ್ತೀವಿ ಸ್ನೇಹಿತರೆ. ನೀವು ಸ್ವಲ್ಪ ಗಂಭೀರವಾಗಿ ಯೋಚನೆ ಮಾಡಿ. ವಸ್ತುಗಳನ್ನೆಲ್ಲ ನೋಡೋದು ಇಂದ್ರಿಯಗಳು, ಅಲ್ಲಿಗೆ ಅದು ಸಾಕು. ಇಂದ್ರಿಯಗಳನ್ನೆಲ್ಲ ನೋಡೋದು ಮನಸ್ಸು. ಮನಸ್ಸನ್ನು ನೋಡುವಂತಹ ಮತ್ತೊಂದು ವಸ್ತು ಇದೆ, ನಮ್ಮಲ್ಲೇ ಇದೆ, ಅದಕ್ಕೆ ಹುಟ್ಟು ಸಾವು ಇಲ್ಲ. ಅದನ್ನು ಸಾಕ್ಷಿ ಅಂತ ಹೇಳ್ತೀವಿ, ಅದನ್ನು ಆತ್ಮ ಅಂತ ಹೇಳ್ತೀವಿ. ಮನಸ್ಸಿಗೆ ಸಾವಿದೆ, ಇಂದ್ರಿಯಗಳಿಗೆ ಸಾವಿದೆ, ಪ್ರಪಂಚಕ್ಕೆ ಸಾವಿದೆ. ಆದರೆ ಸಾವಿಲ್ಲದೆ ಇರೋದು ಅಂತ ಹೇಳಿದರೆ ಸಾಕ್ಷಿ ಅಥವಾ ಚೈತನ್ಯ ಅಂತ ಹೇಳ್ತೀವಿ. ಅಂತಹ ಎಲ್ಲರಲ್ಲೂ ಕೂಡ ಸಾಕ್ಷಿಯ ಇದೆ. ಅದನ್ನೇ ಕೋರ್ಟುಗಳಲ್ಲಿ ಹೇಳ್ತೀವಿ, ಆತ್ಮಸಾಕ್ಷಿಯಾಗಿ ನೀನು ಮಾತಾಡು, ನಾನು ಹೇಳ್ತಾ ಇರುವುದೆಲ್ಲ ಸತ್ಯ, ಸತ್ಯವನ್ನು ಬಿಟ್ಟು ಬೇರೇನು ಹೇಳುವುದಿಲ್ಲ. ಇದು ಆದ್ದರಿಂದನ ಸ್ನೇಹಿತರೆ, ಈಗ ನಾವೆಲ್ಲಿಗೆ ತಲುಪಿದ್ದೀವಿ? ನಾವು ಯಾವುದನ್ನು ಸುಧಾರಿಸಬೇಕಾಗಿದೆ ಅಂತ ಹೇಳಿದರೆ, ಸಾಕ್ಷಿ ಅಂತ ಏನಿದೆಯೋ ಅದರ ಬೆಳವಣಿಗೆ ಇದೆಯಲ್ಲ, ಅದು ಎಲ್ಲಿಗೆ ಬೆಳವಣಿಗೆ, ಎಷ್ಟು ಬೆಳವಣಿಗೆ ಆಗುತ್ತದೆ ಅಂತ ಹೇಳಿದ್ರೆ, ಆ ಸಾಕ್ಷಿಯ ಬೆಳವಣಿಗೆಗೆ, ಅದರ ಭವ್ಯತೆಗೆ, ಅದರ ಬೆಳವಣಿಗೆಗೆ ಮಿತಿ ಇಲ್ಲ ಅಂತ ಹೇಳ್ತೀವಿ. ಏನು ಈ ಸಾಕ್ಷಿ ಅಂತ ಹೇಳಿದ್ದೋ, ಆತ್ಮ ಅಂತ ಹೇಳಿದ್ದೋ, ಚೈತನ್ಯ ಅಂತ ಹೇಳಿದ್ದೋ, ಇದೆಲ್ಲವೂ ಕೂಡ ಈ ಮಹಾಚೈತನ್ಯದ ಒಂದು ತುಣುಕುಗಳು. ಆದ್ದರಿಂದ
ಎಲ್ಲರಲ್ಲೂ ಕೂಡ ಈ ಚೈತನ್ಯ ತುಂಬಿದೆ. ಒಂದು ವಿಷಯ ಸ್ನೇಹಿತರೆ, ಜೀವಿಗಳಲ್ಲಿ ಮಾತ್ರ ಚೈತನ್ಯ ಇದೆಯಾ? ವಸ್ತುಗಳಲ್ಲಿ ಚೈತನ್ಯ ಇಲ್ವಾ ಅಂತ ಹೇಳಿದರೆ, ಜಡ ವಸ್ತುಗಳಲ್ಲೂ ಕೂಡ ಚೈತನ್ಯ ಇದೆ. ಹೇಗೆ ಹೇಳ್ತೀರಾ ಸ್ನೇಹಿತರೆ? ಒಂದು ರಾಗಿ ಕಾಳು ಇದೆಯಲ್ಲ, ಅದು ನಿಮಗೆ ಜಡ ಅನ್ನಿಸ್ಬೋದು, ಆದರೆ ಅದನ್ನು ಬಿತ್ತಿದಾಗ ಏನಾಗುತ್ತೆ? ಅದರಲ್ಲಿರುವ ಚೈತನ್ಯ ಸೂಕ್ತ ಸಮಯದಲ್ಲಿ ವಿಕಾಸ ಹೊಂದುತ್ತೆ. ಹಾಗೇನೆ ನೋಡಿ, ಎಲ್ಲಿವರೆಗೂ ಬರಬೇಕು ಅಂದರೆ, ವಿವೇಕಿಯಾದವನು, ಪರಮಹಂಸರು, ವಿವೇಕಿಗಳು ಏನು ಹೇಳ್ತವೆ ಅಂತ ಹೇಳಿದರೆ, ಪ್ರಪಂಚ ಚೈತನ್ಯವುಳ್ಳ ವಸ್ತು ಅಂತ ಯಾವಾಗ ಅನಿಸುತ್ತೋ ಮನುಷ್ಯನಿಗೆ, ಅಷ್ಟು ಬೆಳವಣಿಗೆ ಆದಾಗ ಆವಾಗ ಅವನೇ ಪರಮಾತ್ಮನಾಗ್ತಾನೆ. ಸ್ನೇಹಿತರೆ, ಇವಿಷ್ಟು ಕೂಡ ಗಂಭೀರವಾದಂತಹ ವಿಷಯಗಳಾದವು. ಇನ್ನು ಸ್ವಲ್ಪ ಒಂದೆರಡು ತಮಾಷೆಯ ವಿಷಯವನ್ನು ಹೇಳಿ ಇನ್ನೊಂದು ಸಲ ನಾನು ಸ್ವಲ್ಪ ಮುಂದಕ್ಕೆ ಹೋಗೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಒಂದು ವಿಶೇಷವಾದ ಸಂದರ್ಭ ಹಿಂಗೆ ಬರ್ತದೆ, ಅದು ಆಯ್ತಲ್ಲ ನೋಡಿ. ಮನುಷ್ಯದ ಸ್ವಭಾವ ಅಂತ ಹೇಳಿದರೆ ಪ್ರಧಾನವಾಗಿರುವುದು ಮನಸ್ಸು. ಮನಸ್ಸಿನ ರೀತಿಯಲ್ಲಿ, ಮನಸ್ಸಿನ ವರ್ತನೆಗಳ ರೀತಿಯಲ್ಲಿ ಮನುಷ್ಯನ ವರ್ತನೆಗಳಿರ್ತದೆ ಅಂತ. ಈ ಮನಸ್ಸಿದೆಯಲ್ಲ, ಮನಸ್ಸು ಎರಡು ಥರದಲ್ಲಿ ಆಲೋಚನೆ ಮಾಡುತ್ತೆ. ಒಂದು, ಯಾವಾಗಲೂ ಹೌದು 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 ಅಂತ ಯೋಚನೆ ಮಾಡ್ತದೆ. ಅದಕ್ಕೆ ನಾವು ಏನು ಹೇಳ್ತೀವಿ ಅಂತ ಹೇಳಿದ್ರೆ, ಪಾಸಿಟಿವ್ ಥಿಂಕಿಂಗ್ ಅಂತ ಕರೀತಾರೆ. ಧನಾತ್ಮಕವಾಗಿ ಯೋಚನೆ ಮಾಡುವುದು ಅಂತ. ಅಮೇರಿಕದಲ್ಲಿ ಒಂದು ಘಟನೆ ನಡೀತದೆ. ಒಬ್ಬ ಯಾವನೋ ಅಪರಾಧಿಯನ್ನು ಗಲ್ಲಿಗೆ ಏರಿಸಬೇಕಾಗಿರ್ತದೆ. ನಾಳೆ ದಿನ ಗಲ್ಲಿಗೆ ಏರಿಸ್ಬಿಡ್ತಾರೆ ಅವನನ್ನು, ಏನೋ ಅಪರಾಧ ಮಾಡಿದ್ದಾನೆ ಅಂತ. ಮನೋವಿಜ್ಞಾನಿಗಳು ಏನು ಮಾಡಿದರು ಅಂತ ಹೇಳಿದರೆ, ಆ ಕೋರ್ಟಿಗೆ ಒಂದು ಅರ್ಜಿ ಸಲ್ಲಿಸಿದರು ಸರ್ಕಾರಕ್ಕೆ. ಈ ಮನುಷ್ಯನ ಮೇಲೆ ನಾವೊಂದು ಪ್ರಯೋಗ ಮಾಡ್ತೀವಿ, ದಯವಿಟ್ಟು ಒಪ್ಕೊಳ್ಳಿ ಸರ್ ಅಂತ. ಆಯ್ತಪ್ಪ, ಅದೇನು ಪ್ರಯೋಗ ಮಾಡಿರಿ ಅಂತ ಹೇಳಿದರು. ನೋಡಿ, ಯಾವ ಕೈದಿ ಇದ್ವೋ ಆ ಕೈದಿ ನಾಳೆ ದಿನ ಅವನನ್ನು ಗಲ್ಲಿಗೆ ಏರಿಸ್ಬೇಕಾಗ್ತದೆ. ಅವನನ್ನು ಕರ್ಕೊಂಡು ಬಂದರು. ಒಂದು ಪ್ರಯೋಗಶಾಲೆಯಲ್ಲಿ ಒಂದು ಟೇಬಲ್ ಮೇಲೆ ಕೂರಿಸಿದ್ರು, ಕುರ್ಚಿ ಮೇಲೆ. ಸುತ್ತಮುತ್ತ ಎಲ್ಲ ಇವರಿದ್ದರು, ಪ್ರಯೋಗ ಮಾಡುವಂತಹ ವಿಜ್ಞಾನಿಗಳು, ಮನೋವಿಜ್ಞಾನಿಗಳು. ಅವನ ಮುಂದೆನೇ ಒಂದು ವಿಷ ಸರ್ಪವನ್ನು ಅವನ ಎದುರಿಗೆ ತೊಗೊಂಡು ಬಂದರು. ಒಬ್ಬ ಆವಾಡಿಗನ್ನು ಕರ್ಕೊಂಡು ಬಂದರು. ಆ ವಿಷ ಸರ್ಪ ಕಣಪ್ಪ ಇದು. ಅವನಿಗೆ ಹೇಳ್ತಾ ಇದ್ದಾರೆ ಕೈದಿಗೆ, ಇದು ಕಡಿದ್ಬಿಟ್ರೆ ಒಂದು 10 ನಿಮಿಷದಲ್ಲೇ ಸಾವು ಬಂದುಬಿಡ್ತದೆ ಅಂತ. ಅವನಿಗೆ ಗೊತ್ತಾಗಲಿ ಅಂತ. ಆಮೇಲೆ ಸರಿ, ಅವನಿಗೆ ನೋಡು, ಈಗ ನಾವು ನಿನಗೆ ಕಣ್ಣಿಗೆ ಬಟ್ಟೆ ಕಟ್ತೀವಿ, ಹಾವು ನಿನ್ನನ್ನು ಕಚ್ಚುತ್ತೆ, 10 ತಪ್ಪಿರ 15 ನಿಮಿಷದಲ್ಲಿ ನೀನು ಮರಣ ಹೊಂದುತ್ತೀಯ. ನಾಳೆ ಹೆಂಗೂ ಸಾಯ್ತೀನಲ್ಲ, ಹಿಂಗೆ ಸಾಕ್ತರು ಸಾಯ್ದು ಏನಂತೆ ಅವನಿಗೆ. ಸರಿ, ಪ್ರಯೋಗ ಸುತ್ತಮುತ್ತಲ ಎಲ್ಲ ಇದನ್ನ ಹಾಕ್ಬಿಟ್ಟಿದ್ದಾರೆ, ಕ್ಯಾಮ್ರಾಗಳನ್ನೆಲ್ಲ ಇಟ್ಬಿಟ್ಟಿದ್ದಾರೆ. ಪ್ರಯೋಗ ಅದು, ಅದನ್ನು ಸರ್ಕಾರಕ್ಕೆ ಸಲ್ಲಿಸಬೇಕು, ನಾವೇನೇನು ಮಾಡಿದ್ವಿ ಪ್ರಯೋಗ ಅಂತ. ಸರಿ, ಅದಾದಮೇಲೆ ಅವನಿಗೆ ಕಣ್ಣಿಗೆ ಬಟ್ಟೆ ಕಟ್ತಾರೆ. ಏನು ಮಾಡ್ತಾರೆ ಅಂದರೆ ವಿಜ್ಞಾನಿಗಳು ಪ್ರಯೋಗ, 2 ಗುಂಡಿ ಸೂಜಿಗಳನ್ನು ತೆಗೆದುಕೊಂಡು ಅವನ ಬಲಗಾಲ ಮೀನುಕಂಡದ ಹತ್ರ ಈ ತರಹದಲ್ಲಿ ಗೆರೆ ಹಾಕ್ತಾರೆ, ಚುಚ್ಚುತ್ತಾರೆ, ಎಳಿತಾರೆ, ಎಳಿತಾರೆ.
ಅಷ್ಟೇ ಪ್ರಯೋಗ. ಆಮೇಲೆ ಒಂದು 10 ನಿಮಿಷದಲ್ಲಿ ಅವನು ಸತ್ತೇ ಹೋಗಿಬಿಟ್ಟಿರ್ತಾನೆ. ಯಾಕೆ ಅಂತ ಹೇಳಿದರೆ, ಮನಸ್ಸು ಏನು ಹೇಳ್ತು, ಆವು ನನ್ನನ್ನು ಕಚ್ಚುತ್ತೆ, ನನಗೆ ಮರಣ ಬರ್ತದೆ, ಸಾಯ್ತೀನಿ ಅಂತ ಅವನು ಯೋಚನೆಯನ್ನು ಮಾಡ್ತಾ ಇದ್ನಲ್ಲ. ಮನಸ್ಸು ಯಾವಾಗ ಅವನ ಮನಸ್ಸು ಆ ಥರ ಯೋಚನೆ ಮಾಡ್ತೋ, ಅವನ ದೇಹದಲ್ಲಿ ಪ್ರಯೋಗ ಮಾಡಿದ್ದಿದ್ದು, ಅವನ ದೇಹ ಏನು ಮಾಡ್ತು ಅಂತ ಹೇಳಿದ್ರೆ ವಿಷವನ್ನು ಉತ್ಪಾದನೆ ಮಾಡಿಬಿಡ್ತು. ವಿಷವನ್ನು ಯಾವಾಗ ಉತ್ಪಾದನೆ ಮಾಡ್ತಾನೋ ಆವಾಗ ಅವನು ಮರಣವನ್ನು ಆಟೋಮೆಟಿಕ್ಕಾಗಿ ಹೋಗ್ಬಿಡ್ತಾನೆ. ಆಮೇಲೆ ಆಯಾ ಶವವನ್ನು ತೆಗೆದುಕೊಂಡು ಡಾಕ್ಟ್ರಿಗೆ ಕೊಡ್ತಾರೆ. ಡಾಕ್ಟ್ರೆ ಯಾಕೆ ಸತ್ತಿದ್ದಾನೆ ಹೇಳ್ರಿ ಅಂತ ಹೇಳ್ತಾರೆ. ಅವನು ಪ್ರತ್ಯೇಕವಾಗಿ ಈಗ ಗೊತ್ತಿಲ್ಲ ಇವೆಲ್ಲ. ಆ ಡಾಕ್ಟ್ರ್ ಏನು ಹೇಳ್ತಾನೆ, ಇವನು ವಿಷದಿಂದ ಸತ್ತೋಗಿದ್ದಾನೆ, ರಿಪೋರ್ಟ್ ಕೊಡ್ತಾರೆ. ಇಲ್ಲಿ ನಾವು ಏನು ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ, ಮನಸ್ಸು ಯಾವ ತರಹದಲ್ಲಿ ಯೋಚನೆ ಮಾಡ್ತದೆ, ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ನಮ್ಮ ದೇಹ ಇದೆಯಲ್ಲ ಅದು ನೆಗೆಟಿವ್ ಆಗಿಯೇ ವರ್ತನೆಗಳಾಗ್ಬಿಡ್ತದೆ. ಇದು ನೆಗೆಟಿವ್ ಥಿಂಕಿಂಗ್ ಅಂತ. ಮನಸ್ಸು ನೆಗೆಟಿವ್ ಆಗಿ ಯೋಚನೆ ಮಾಡಿದ್ರೆ ಹಿಂಗಾಗ್ತದೆ ಅಂತ. ಅದೇ ಥರದಲ್ಲಿ ಪಾಸಿಟಿವ್ ಥಿಂಕಿಂಗು ಕೂಡ ಅಲ್ಲೊಂದು ಪ್ರಯೋಗ ಆಯಿತು. ಒಬ್ಬ ಕ್ಯಾನ್ಸರ್ ರೋಗಿ 4ನೇ ಸ್ಟೇಜಿಗೆ ತಲುಪಿರ್ತಾನೆ ಅವನು. ಅಲ್ಲಿ ಕ್ಯಾನ್ಸರ್ ರೋಗದಲ್ಲಿ ಹಂತ 1, ಹಂತ 2, ಹಂತ 4 ಅಂತ ಒಂದು ಬರ್ತದೆ. 4ನೇ ಹಂತದಲ್ಲಿರುವಂತಹ ಕ್ಯಾನ್ಸರ್ ರೋಗಿಗೆ ಅವನು ಕ್ಯಾನ್ಸರ್ಲೇ, ಅವನು ಬದುಕುಳಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಒಂದು ರೋಗಿ ಇಲ್ಲಿ ಬರ್ತಾನೆ. ಅವರು ಇದೇ ಥರದಲ್ಲಿ ಒಂದು ಪ್ರಯೋಗವನ್ನು ಮಾಡ್ತಾರೆ. ಏನು ಪ್ರಯೋಗ ಅದು ಅಂತ ಹೇಳಿದ್ರೆ, ಆ ರೋಗಿನ ಕರ್ಕೊಂಡು ಬರ್ತಾನೆ ಇನ್ನೊಬ್ಬ ಡಾಕ್ಟ್ರ್ ಹತ್ರ. ಆ ಡಾಕ್ಟ್ರ್ ಹೇಳ್ತಾನೆ, ನೋಡಪ್ಪ, ನೀವು ಒಳ್ಳೆ ದಿನ ಬಂದಿದ್ದೀರ ನಮ್ಮ ಕ್ಲಿನಿಕ್ಕಿಗೆ, ಒಂದು ಹೊಸ ಮೆಡಿಷನ್ ಬಂದಿದೆ, ಅದು ಇವತ್ತು ರಿಲೀಸ್ ಆಗಿದೆ ಕಂಪನಿಯಿಂದನ. ಅದು 100ಕ್ಕೆ 100ರಷ್ಟು ಕ್ಯಾನ್ಸರ್ ರೋಗವನ್ನು ಪರಿಹಾರ ಮಾಡ್ತದೆ ಅಂತ ಬಂದಿದೆಯಪ್ಪ. ಸದ್ಯ ನೀನು ಪ್ರಪ್ರಥಮವಾಗಿ ನಾನು ನಿನಗೇನೆ ಔಷಧಿಯನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ಟು ಅವನನ್ನು ಬೆಡ್ ಮೇಲೆ ಮಲಗಿಸ್ತಾರೆ. ಅವನು ಆಟೋಮೆಟಿಕ್ಕಾಗಿ ಡಾಕ್ಟ್ರು ಇಂಜೆಕ್ಷನ್ನ ಟ್ಯೂಬ್ ಎಳ್ಕೊಳ್ತಾನೆ, ಇದರಿಂದ ಸಿರಿಂಜಿನಿಂದನ ಆ ರೋಗಿಗೆ ಚುಚ್ಚುತ್ತಾನೆ, ಔಷಧಿಯನ್ನು ಕೊಡ್ತಾನೆ. ಕೊಟ್ಬಿಟ್ಟು, ನೋಡಪ್ಪ ಇದೆಷ್ಟು ಸ್ಟ್ರಾಂಗ್ ಆದ ಔಷಧಿ ಅಂತ ಹೇಳಿದರೆ ಅದು ಗುಣ ಆಗೇ ಆಗ್ತದೆ ಅಂತಂತ. ಸರಿ ಏನೋ ಡಾಕ್ಟ್ರೇ ಅಂತ ಹೇಳಿಬಿಟ್ಟು ಅವನು ಇಲ್ಲದ ಮನಸ್ಸಿನಿಂದ ಕ್ಲಿನಿಕ್ಕನ್ನು ಬಿಟ್ಟು ಮನೆಗೆ ಹೋಗ್ತಾನೆ. ತೆರಳ್ತಾನೆ 2 ತಿಂಗಳಾಗುತ್ತೆ. ಅದೇ ರೋಗಿ ವಾಪಸ್ ಬರ್ತಾನೆ ಡಾಕ್ಟ್ರ್ ಹತ್ರ. ಡಾಕ್ಟ್ರೇ, ನಿಮಗೆ ತುಂಬ ಥ್ಯಾಂಕ್ಸ್ ಕೊಟ್ರಪ್ಪ, ನೀವು ಕೊಟ್ಟ ಔಷಧಿ ನನ್ನ ಕ್ಯಾನ್ಸರ್ ರೋಗವನ್ನು ಕ್ಯಾನ್ಸಲ್ ಮಾಡಿಬಿಡ್ತು, ನಾನೀಗ ಆರೋಗ್ಯವಾಗಿದ್ದೀನಿ ಅಂತ ಸಂತೋಷ ಪಡ್ತಾನೆ. ಡಾಕ್ಟ್ರು ಹೇಳ್ತಾರೆ, ಲೇ ತಮ್ಮ, ನಾನು ನಿಜವಾಗಲೂ ಕೂಡ ನಿನಗೆ ಔಷಧಿ ಕೊಡಲಿಲ್ಲ ಕಣೋ, ನಾನು ಕೊಟ್ಟಿದ್ದು ವಾಟ್ರ್ ಅಷ್ಟೇ, ನಾನು ನೀರನ್ನು ಮಾತ್ರ ಕೊಟ್ಟೆ ಅಷ್ಟೇ, ಇಂಜೆಕ್ಷನ್ನು ರೂಪದಲ್ಲಿ ಕೊಟ್ಟೆ. ಆದರೆ ನಿನ್ನ ದೇಹ ಇದೆಯಲ್ಲ, ಆ ದೇಹ, ನಿನ್ನ ಮನಸ್ಸಿತ್ತಲ್ಲ, ಮನಸ್ಸೇನು ಮಾಡ್ತು ಅಂತ ಹೇಳಿದ್ರೆ ಡಾಕ್ಟ್ರ್ ಇಂಜೆಕ್ಷನ್ ಕೊಟ್ಬಿಟ್ಟಿದ್ದಾರೆ, ನನಗೆ ಕಾಯಿಲೆ ವಾಸಿ ಆಗೇ ಆಗುತ್ತೆ ಅಂತ ನೀನು ಯಾವಾಗ ಪಾಸಿಟಿವ್ ಆಗಿ ಯೋಚನೆ ಮಾಡಿದೋ ಹಂಗಾಗ್ಬಿಟ್ಟು ನಿನ್ನ ದೇಹವೇ ಆ ಕ್ಯಾನ್ಸರ್ ಕಣಗಳ ವಿರುದ್ಧ ಹೋರಾಡುವಂತಹ ರಸವನ್ನು ಉತ್ಪಾದನೆ ಮಾಡ್ತೋ, ಕ್ಯಾನ್ಸರ್ ರೋಗ ಗುಣವಾಯಿತು ಅಂತ. ಇದೊಂದು ಪ್ರಯೋಗ ಸ್ನೇಹಿತರೆ, ಇದರಲ್ಲಿ ಏನು ಸುಳ್ಳು ಏನಿಲ್ಲ, ಇದು ದಾಖಲೆ ಆಗಿದೆ. ಅಂದರೆ
ಮನುಷ್ಯನ ಮನಸ್ಸೇನಿದೆ ಅದು ಎರಡು ಥರದಲ್ಲಿ ಯೋಚನೆ ಮಾಡ್ತದೆ. ಒಂದು ಪಾಸಿಟಿವ್ ಆಗಿ ಯೋಚನೆ ಮಾಡ್ತದೆ, ಒಂದು ನೆಗೆಟಿವ್ ಆಗಿ ಯೋಚನೆ ಮಾಡ್ತದೆ. ಪಾಸಿಟಿವ್ ಆಗಿ ಯೋಚನೆ ಮಾಡುವಂಥ ವ್ಯಕ್ತಿಗಳು ಬಹುಪಾಲು ಅವರ ಜೀವನ ಉತ್ತಮವಾಗಿರ್ತದೆ. ನೆಗೆಟಿವ್ ಆಗಿ ಯೋಚನೆ ಮಾಡುವವರ ಜೀವನ ಆದಷ್ಟು ದುಃಖಮಯವಾಗಿರ್ತದೆ ಸ್ನೇಹಿತರೆ. ಸೊ ಇವಿಷ್ಟು ಸಂಗತಿಗಳು ಸ್ನೇಹಿತರೆ. ಇದು ಅಂದರೆ ಮನುಷ್ಯನ ಮನಸ್ಸಿದೆಯಲ್ಲ ಅದಾಯಿತು. ಈ ತರಹ ಮನುಷ್ಯನ ಮನಸ್ಸನ್ನೇ ಕುರಿತುಬಿಟ್ಟು ಒಂದು ಪುರಾಣದಲ್ಲಿ ಒಂದು ಕತೆ ಬರ್ತದೆ. ಪುರಾಣದಲ್ಲಿ ಹಗುರವಾಗಿರೋ ವಿಷಯ, ಹಗುರವಾಗಿರೋದು ನೋಡಿ. ನಮ್ಮಲ್ಲಿ ಪುರಾಣದಲ್ಲಿ 4 ಯುಗಗಳನ್ನು ಹೇಳ್ತೀವಿ. ಸತ್ಯಯುಗ, ತ್ರೈತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ. ಸತ್ಯಯುಗದಲ್ಲಿ ರಾಕ್ಷಸರೆಲ್ಲ ನರಕದಲ್ಲಿ ಅವ್ರದ್ದೇ ಆದ ಒಂದು ಸ್ಥಳದಲ್ಲಿ ಅವರು ಇರ್ತಾರೆ. ದೇವತೆಗಳು ಸ್ವರ್ಗದಲ್ಲಿ ಅವರು ಆರಾಮಾಗಿರ್ತಾರೆ. ಸತ್ಯಯುಗದಲ್ಲಿ ಏನೂ ಗಲಾಟೆ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವು ಸುರರು ಅವ್ರ ಪಾಡಿಗೆ ಅವರು ಇರ್ತಾರೆ, ಅಸುರರು ಅವ್ರ ಪಾಡಿಗೆ ಅವರು ಇರ್ತಾರೆ. ರಾಕ್ಷಸರಿಗೆ ಒಂದು ಸಲ ಯೋಚನೆ ಬರ್ತದೆ, ಅಲ್ಲ ಬ್ರಹ್ಮ ಎಷ್ಟು ಕಿಲಾಡಿ ಇದ್ದಾನೆ, ನಮ್ಮನ್ನು ಮಾತ್ರ ಈ ನರಕದಲ್ಲಿ ಹಾಕಿದ್ದಾನೆ, ಅವ್ರನ್ನ ತಗೊಂಡೋಗಿ ಸ್ವರ್ಗದಲ್ಲಿ ಹಾಕಿ ಯಾಕೆ ಒಂದೇ ಇದರಲ್ಲಿ ಲೋಕದಲ್ಲಿ ಯಾಕೆ ಇರಬಾರ್ದು, ನಡ್ರ ಹೋಗೋಣ ಬ್ರಹ್ಮನ ಹತ್ರ ಅಂತ ಹೇಳಿದ್ದು. ಬ್ರಹ್ಮನ ಹತ್ರ ಹೋದ್ರು, ನೀವು ನಮ್ಗೆ ಅನ್ಯಾಯ ಮಾಡ್ತಾಯಿದ್ದೀರ. ರಾಕ್ಷಸರನ್ನಾದರೂ ನರಕದಲ್ಲಿ, ಇವ್ರನ್ನಾದರೂ ಸ್ವರ್ಗದಲ್ಲಿ ಹಾಕಿದ್ದೀರ, ಅದ್ಯಾಕೆ ಒಂದೇ ಇದರಲ್ಲಿ ಇದು ಮಾಡಿ ಅಂತ. ಬ್ರಹ್ಮ ಸೃಷ್ಟಿಕರ್ತ, ಆಯ್ತು ಹೋಗ್ರಪ್ಪ, ನೀವು ಒಂದೇ ಲೋಕದಲ್ಲಿ ಜನನವಾಗ್ರಿ ಅಂತ. ತ್ರೈತಾಯುಗ ಬಂತು, ಸತ್ಯಯುಗ ಹೋಯ್ತು, ತ್ರೈತಾಯುಗ ಬಂತಲ್ಲ. ಶ್ರೀರಾಮ ಅಯೋಧ್ಯೆಯಲ್ಲಿ ರಾಜ್ಯಭಾರ ಮಾಡಿಕೊಂಡಿದ್ದ. ದೇವತೆಗಳು, ರಾಕ್ಷಸರು ಲಂಕಾದಲ್ಲಿ ರಾವಣ ಇದ್ದ. ಒಂದೇ ಲೋಕದಲ್ಲಿ ಏನಾಯಿತು, ರಾವಣ ಸೀತೆಯನ್ನು ಕತ್ಕೊಂಡೋದ, ರಾಮಾಯಣ ಯುದ್ಧವೇ ನಡೀತು. ಮನಸ್ಸಿನ ಸ್ಥಿತಿ ಸರಿ. ನಂತರ ಏನಾಯಿತು, ಒಂದು ಅಷ್ಟಕ್ಕೂ ಸಮಾಧಾನ ಆಗಲಿಲ್ಲ. ರಾಕ್ಷಸರು ಪುನಃ ಹೋದರು. ಅಲ್ಲ, ನೀನು ಅವ್ರನ್ನಾದರೆ ಅಯೋಧ್ಯೆಯಲ್ಲಿ, ಇದೇ ಲೋಕದಲ್ಲಿ ಅಯೋಧ್ಯೆ, ನಮ್ಮನ್ನು ಮಾತ್ರ ಲಂಕದಲ್ಲಿ, ಅದ್ಯಾಕೆ ಹಂಗೆ ಬೇರ್ಪಟ್ಟು ಮಾಡ್ತೀಯ? ಒಂದೇ ಕುಟುಂಬದಲ್ಲಿ ಹುಟ್ಸಂಗೆ ಮಾಡೋ, ಸೃಷ್ಟಿ ಮಾಡೋ. ರಾಕ್ಷಸರು ಆಯ್ತು ಬಿಡಪ್ಪ, ಒಂದೇ ಒಂದೇ ಕುಲದಲ್ಲಿ ಹುಟ್ಟೋಗ್ರ, ಒಂದೇ ಅಣ್ಣ ತಮ್ಮಂದ್ರಾಗಿ ಅಂತ. ದ್ವಾಪರ ಯುಗ ಬಂತ. ಕೌರವರಿಗೂ ಪಾಂಡವರಿಗೂ ದಾಯಾದಿಗಳು ಸಮರ ಆಯಿತು, ಯುದ್ಧ ನಡೀತು. ಮಹಾಭಾರತ ಯುದ್ಧವೇ ನಡೆದೋಯ್ತು. ದ್ವಾಪರ ಯುಗದಲ್ಲಿ ಮನುಷ್ಯನ ಸ್ವಭಾವಗಳು, ಮನಸ್ಸುಗಳು ಅಷ್ಟಕ್ಕೂ ಸುಮ್ಮನಾಗಲಿಲ್ಲ ರಾಕ್ಷಸರು. ಅದು ಯಾಕಪ್ಪ ಹಂಗೆ ಮಾಡ್ತೀಯ? ಅದು ಒಂದೇ ಕುಲದಲ್ಲಿ ಯಾಕೆ? ಒಬ್ಬ ಮನುಷ್ಯನಲ್ಲೇ ನಾನು ಇರ್ತೀನಿ, ಅವನು ಇರಲಿ. ಸರಿ, ಕಲಿಯುಗ ಬಂತು. ಬ್ರಹ್ಮ ಏನು ಮಾಡ್ದ ಅಂತ ಹೇಳಿದ್ರೆ, ಮನುಷ್ಯನಲ್ಲಿ ರಾಕ್ಷಸ ಗುಣವನ್ನೂ ಇಟ್ಟ, ದೈವ ಗುಣವನ್ನೂ ಇಟ್ಟ. ಆದ್ದರಿಂದ ಕಲಿಯುಗದಲ್ಲಿ ಮನುಷ್ಯ ಒಳ್ಳೆ ನಂಗೆ ಕಾಣಿಸ್ತಾನೆ, ಒಳ್ಳೆ ಕೆಲಸ ಮಾಡ್ತಾನೆ, ಇನ್ನೊಂದು ಸಮಯಕ್ಕೆ ಏನು ಬದಲಾವಣೆ ಆಗ್ತಾನೆ ಅಂತ ಹೇಳೋಕ್ಕೆ ಆಗಲ್ಲ. ಈ ತರಹ ವಿಚಿತ್ರ ಸ್ವಭಾವ ಮನಸ್ಸಿಗಿದೆ ಅನ್ನೋದಕ್ಕೆ ಇದೊಂದು ಕತೆ ಅಷ್ಟೇ ಸ್ನೇಹಿತರೆ. ಈಗ ಮಷ್ಟದಿ ಸೊ ಇನ್ನೊಂದು ಗಂಭೀರವಾದ ಒಂದು ವಿಷಯವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಗಂಭೀರವಾದ ವಿಷಯ ನೋಡಿ, ಇಲ್ಲಿ ಈಗ ನಾವು ಜೀವನವನ್ನು ನೋಡಲು, ಅರ್ಥ ಮಾಡಿಕೊಳ್ಳಲು
ಬದುಕೋದಕ್ಕೆ ಜಪಾನು ಇನ್ನು ತತ್ವಶಾಸ್ತ್ರ ಏನಿದೆಯೋ ಅದು ಹೊಸ ರೀತಿಯ ಒಂದು ಸಂದೇಶವನ್ನು ನೀಡಿದೆ. ಅಂದರೆ ಜೀವನವನ್ನು ಯಾವ ಥರ ನೋಡಬೇಕು, ಯಾವ ಥರ ಅರ್ಥ ಮಾಡ್ಕೊಳ್ಬೇಕು, ಯಾವ ಥರ ಬದುಕಬೇಕು ಅನ್ನೋದನ್ನು ಜಪಾನಿನ ತತ್ವಶಾಸ್ತ್ರ ಹೊಸ ದೃಷ್ಟಿಯಲ್ಲಿ ನೋಡುತ್ತೆ ಮತ್ತು ಜನಗಳ ಮುಂದಿಡುತ್ತೆ. ಏನದು ಹೊಸ ದೃಷ್ಟಿ? ಅದು ಈ ತತ್ವಶಾಸ್ತ್ರ ಬೌದ್ಧ ಧರ್ಮದ ಸಾರಾಂಶವಾಗಿ ಹೊರಗಡೆ ಬರ್ತದೆ. ಅದು ಏನಾಗ್ತದೆ ಅಂತ ಹೇಳಿದರೆ, ಅದರಲ್ಲಿ ತತ್ವಶಾಸ್ತ್ರ ಈ ಥರದಲ್ಲಿದೆ. ಇದು ಅಪೂರ್ಣತೆ, ಅಸಮಾನತೆ, ಅಶಾಶ್ವತೆಯಲ್ಲಿ ಸೌಂದರ್ಯವನ್ನು ವಿಭಿನ್ನ ದೃಷ್ಟಿಯಿಂದ ನೋಡಲು ಹೇಳುತ್ತದೆ ಅಂತ. ಅದು ಈಗ ನಾವು ಅಂದರೆ ಅರ್ಥ ಏನು ಇಲ್ಲಿ ಇದನ್ನು ಅರ್ಥ ಗಂಭೀರವಾಗಿರ್ತದೆ ಒಂದು ಸ್ವಲ್ಪ ನೋಡಿ. ಯಾವುದೇ ಕುರೂಪವಾಗಿರುವ ವಸ್ತುವನ್ನು ಆ ತತ್ವ ಹೇಳುತ್ತೆ, ಯಾವುದೇ ಆ ತತ್ವ ಹೇಳುತ್ತೆ, ಯಾವುದೇ ಕುರೂಪವಾಗಿರುವ ವಸ್ತುವನ್ನು ಅದನ್ನು ಒಪ್ಪಿಕೊಂಡಾಗ ಅದರಲ್ಲಿ ನೀವು ಸೌಂದರ್ಯವನ್ನು ಕಾಣಬಹುದು ಅನ್ನೋದು ತತ್ವಶಾಸ್ತ್ರ. ಸ್ವಲ್ಪ ಗಂಭೀರವಾಗಿದೆ, ಇನ್ನೊಮ್ಮೆ ಅದನ್ನು ರಿಪೀಟ್ ಮಾಡ್ತೀನಿ ನೋಡಿ. ಯಾವುದೇ ಕೆಟ್ಟದ್ದನ್ನು ಒಳ್ಳೆಯದು ಅಂತ ಒಪ್ಪಿಕೊಂಡಾಗ ಅದರಲ್ಲಿ ನೀವು ಒಂದು ಸೌಂದರ್ಯವನ್ನು ಕಾಣ್ತೀರಾ. ಅಕ್ಕಂದ್ರು ಒಂದು ಸ್ವಲ್ಪ ಮಾತು ಕಡಿಮೆ ಮಾಡಬೇಕಂಡ್ರಮ್ಮ, ಸ್ವಲ್ಪ ಹೊರಗಡೆ ಹೋಗಿ ಮಾತಾಡಿದ್ರೆ ಏನು ತೊಂದರೆ ಏನಾಗಲ್ಲ, ಕೆಲವರಿಗೆ ಡಿಸ್ಟರ್ಬೆನ್ಸ್ ಆಗುತ್ತೆ ಪ್ಲೀಸ್. ಇದು ಈ ಗಂಭೀರವಾದ ವಿಷಯ ಬಂದಾಗ ಹಿಂಗಾಗ್ಬಿಡ್ತದೆ, ಸಾರಿ. ಇದು ಆಯಿತು. ಇವಾಗ ನೋಡಿ, ಇನ್ನೊಂದು ಸಲ ಅದು ಈ ತತ್ವಶಾಸ್ತ್ರಕ್ಕೆ ನಾವು ಜಪಾನಿನ ಈ ತತ್ವಶಾಸ್ತ್ರಕ್ಕೆ ವಾಬಿ ಸಾಬಿ ಸಿದ್ಧಾಂತ ಅಂತ ಕರಿತೀವಿ. ಇದು ಜಪಾನ್ ಭಾಷೆ, ಇದು ವಾಬಿ ಸಾಬಿ ಸಿದ್ಧಾಂತ ಅಂತ. ಇದೇನಿದೆ, ನಾವು ಯಾವುದೇ ಒಂದನ್ನು ವಿರೂಪವೆಂದೊಂದು ಗೊತ್ತಿದ್ದೂ ಅದನ್ನು ಒಪ್ಪಿಕೊಂಡು ಸ್ವೀಕರಿಸಿದಾಗ ಅದರಲ್ಲೊಂದು ಸೌಂದರ್ಯವ ಹುಟ್ಟಿಕೊಳ್ಳುತ್ತೆ ಅಂತ ಆಯಿತು. ಆಮೇಲೆ ಇನ್ನೊಂದು ಬಹಳ ಮುಖ್ಯವಾಗಿರೋ ಸಂಗತಿ ಇದು ಸಿದ್ಧಾಂತ ಹೇಳ್ತದೆ, ಈ ಜಗತ್ತಿನಲ್ಲಿ ಯಾವುದೂ ಪೂರ್ಣವಲ್ಲ, ಆದಾಗ್ಯೂ ನಮ್ಮ ಜೀವನದ ಬಹಳಷ್ಟು ವಿಷಯಗಳನ್ನು ಪರಿಪೂರ್ಣ ಮಾಡಲು ಎಣಗಾಡ್ತೇವೆ. ಇಲ್ಲೇನಿದೆ ಹಿಂಗಂದ್ರೇನು ಅಂತ ಹೇಳಿದರೆ, ಕೆಲವು ಸಂಗತಿಗಳು ಮಾತ್ರನ ಅವು ಪಾಡಿಗೆ ಅವು ನಡ್ಕೊಂಡು ಹೋಗ್ತಾ ಇರ್ತವೆ. ಅವುಗಳನ್ನು ತಿದ್ದೋದಕ್ಕೆ ಹೋದಾಗ ನಾವು ಮೂರ್ಖರಾಗ್ತೇವೆ ಅಂತ ಸಿದ್ಧಾಂತ. ಅಂದರೆ ನ್ಯಾಚುರಲ್ಲಾಗಿ ಹೋಗೋದನ್ನು ಬಿಟ್ಟುಬೇಡ್ರಿ, ಅದನ್ನು ಇದು ಮಾಡ್ಕೊಳಕ್ಕೆ ಹೋಗಬೇಡಿ ಅಂತ, ತಿದ್ದಕ್ಕೆ ಹೋಗಬೇಡಿ ಅಂತ. ಇದು ಒಂದು ವಿಷಯ ಸ್ನೇಹಿತರೆ. ಯಾಕೆ ಅಂತ ಹೇಳಿದರೆ, ಈಗ ನೋಡಿ, ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಮನಸ್ಸನ್ನು ಬೇಸರ ಮಾಡಿಕೊಳ್ಬಾರ್ದು ಅಂತ ಅದು ಸಿದ್ಧಾಂತ ಹೇಳುತ್ತೆ. ಉದಾಹರಣೆಗೆ, ಕಪ್ಪು ಸಾಸರಿದೆಯಪ್ಪ, ಅಕಸ್ಮಾತ್ ಬಿದ್ದು ಒಡೆದೋಯ್ತು, ಕೆಳಗಡೆ ಬಿದ್ದು, ಆವಾಗ ಅಯ್ಯಯ್ಯೋ ಎಂಥ ಕೆಲಸ ಆಯಿತು ಅಂತ ಅದನ್ನು ನೀವು ಬೀಳ್ತು ಅಂತ ಒಪ್ಕೊಳ್ಳಿ ಸಾಕು. ಅದರ ಬಗ್ಗೆ ಚಿಂತನೆಯನ್ನು ಮಾಡೋಕ್ಕೆ ಹೋಗಬೇಡ್ರಿ ಅಂತ. ಆಮೇಲೆ ಅದಾಯಿತು. ಈಗ ನೋಡಿ, ಅದೇ ಥರದಲ್ಲಿ ನಮಗೆ ಈಗ ಮನೆಯದು ಒಂದು ಸೀಟ್ ಕವರ್ ಹರಿದ್ಬಿಟ್ಟಿದೆ, ದಿವಾನ್ ಕಾಟಿಂದು. ಅಯ್ಯೋ ಎಂಥ ಕೆಲಸ ಆಯಿತು, ಹರಿದಿದೆಯಲ್ಲ ಅದ್ರ ಚಿಂತೆನೂ ನಾವು ಬೇಡ ಅಂತ. ಸೊ ಈಗ ನೋಡಿ, ಪ್ರಕೃತಿಯಲ್ಲಿ ನಾವು ಸುಮ್ಮನೆ ಗಮನಿಸಿ, ಪ್ರಕೃತಿಯನ್ನು ಸುಮ್ಮನೆ ಗಮನಿಸಿ. ನದಿ ಒಂದೇ ಸರಳ ರೇಖೆಯಲ್ಲಿ ಹರಿಯಲ್ಲ.
ಡೊಂಕಟಂಗಾಗಿ ಹರಿಯುತ್ತದೆ. ಯಾವ ಬೆಟ್ಟವೂ ಕೂಡ ತ್ರಿಭುಜಾಕಾರವಾಗಿಯೇ ಇರುವುದಿಲ್ಲ, ಹೆಂಗೆ ಬೇಕಂಗಿರ್ತವೆ. ಮೋಡಗಳು ಒಂದೇ ಆಕಾರದಲ್ಲಿರಲ್ಲ, ಹೆಂಗೆ ಬೇಕಾದ್ರೆ ಹಂಗಿರ್ತವೆ. ಗಾಳಿ ಒಂದೇ ದಿಕ್ಕಿನಲ್ಲಿ ಬೀಸೋಲ್ಲ, ಯಾವ ದಿಕ್ಕಿನಲ್ಲಾದರೂ ಬೀಸುತ್ತೆ. ಸ್ನೇಹಿತರೆ, ಪ್ರಕೃತಿಯಲ್ಲಿ ಇವೆಲ್ಲ ಆಗ್ತಾ ಇದೆಯಲ್ಲ, ಅವನ್ನು ನೋಡಿಕೊಂಡು ನಾವು ಎಂದಾದರೂ ಅಳಕ್ಕೆ ಹೋಗ್ತೀವ? ಅದನ್ನು ನೋಡಿ ಸಂತೋಷ ಎಂಜಾಯ್ ಮಾಡ್ತೀವಿ. ಹೊಸದುರ್ಗದ ಬೆಟ್ಟ ಎಷ್ಟು ಚೆಂದ ಇದೆ ಅಂತ ಎಂಜಾಯ್ ಮಾಡ್ತಾ ಹೋಗ್ತೀವಿ. ಸ್ನೇಹಿತರೆ, ಈ ತರಹ ಎಂಜಾಯ್ ಮಾಡಿ ಅಂತಲೇ ಇದು ಈ ತತ್ವಶಾಸ್ತ್ರ ಹೇಳ್ತಾ ಹೋಗುತ್ತೆ. ಸೊ ಇಷ್ಟನ್ನು ಹೇಳ್ತಾನೆ. ಇದರ ಅರ್ಥ ಸಮಯದ ಅಭಾವಕ್ಕೆ ನಾನು ಏನು ಹೆಚ್ಚು ವಿಸ್ತರಿಸೋಕೆ ಹೋಗೋದಿಲ್ಲ. ಆದರೂ ಆ ಸಿದ್ಧಾಂತ ನನ್ನ ಮನಸ್ಸಿಗೆ ಮಾತ್ರ ತುಂಬ ಬಂತು. ಏನದು ಅಂದರೆ 2 ವಾಕ್ಯದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಕುರೂಪವಾಗಿ ವಸ್ತು ಇದ್ದರೂ ಕೂಡ ಅದನ್ನು ನೀವು ಒಪ್ಪಿಕೊಂಡಾಗ ಅದರಲ್ಲಿ ನಿಮಗೆ ಸೌಂದರ್ಯ ಗೋಚರವಾಗುತ್ತದೆ. ಇದು ತತ್ವಶಾಸ್ತ್ರ, ಜಪಾನಿನ ಹೊಸ ರೀತಿಯ ತತ್ವಶಾಸ್ತ್ರ ಇದು. ಆದ್ದರಿಂದ ನಮ್ಮ ಜೀವನದಲ್ಲಿ ಏನೇ ಕಹಿ ಘಟನೆಗಳು ಬಂದರೂ ಕೂಡ ಅದನ್ನು ಒಪ್ಪಿಕೊಳ್ಬೇಕಾಗ್ತದೆ. ಕುಟುಂಬದಲ್ಲಿ ವಿವಿಧ ರೀತಿಯ ಮನಸ್ಸುಗಳಿರ್ತದೆ. ಸ್ನೇಹಿತರೆ, ನಾವು ಕುಟುಂಬದಲ್ಲಿ ಅವನು ತೋರಿಸ್ತಾ ಇರುವಂತಹ ಕೆಟ್ಟದ್ದನ್ನು ಯೋಚನೆ ಮಾಡಿದರೆ, ತಂದೆ ಕೆಟ್ಟದ್ದು ಮಾಡ್ತಾನೆ ಅಂತ ಯೋಚನೆ ಮಾಡಿದರೆ, ಅಣ್ಣ ಕೆಟ್ಟದ್ದು ಮಾಡ್ತಾನೆ ಅಂತ ಯೋಚನೆ ಮಾಡಿದರೆ, ಆವಾಗ ನೆಮ್ಮದಿ ಅನ್ನೋದು ಎಲ್ಲಿರ್ತದೆ? ನೆಮ್ಮದಿ ಇರೋದಕ್ಕೆ ಸಾಧ್ಯವೇ ಇಲ್ಲ. ಅಪ್ಪನನ್ನೂ ಒಪ್ಕೋಬೇಕು, ತಪ್ಪು ಮಾಡಿದವನನ್ನು ಒಪ್ಕೊಂಡಾಗ ಅವನಲ್ಲಿರುವ ಒಳ್ಳೆಯ ಗುಣಗಳು ಖಂಡಿತವಾಗಲೂ ಕೂಡ ವ್ಯಕ್ತವಾಗ್ತವೆ. ಸೊ ಸ್ನೇಹಿತರೆ, ಇಷ್ಟು ಹೇಳ್ತಾನೆ. ನಾನು ಏನು ವಿಷಯ ಹೇಳಿದೆ, ನನಗೆ ಅನಿವಾರ್ಯವಾಗಿ ಇದು ಒಂದು 2 ದಿವಸ ಮೊನ್ನೆ ದಿವಸ ಶ್ರೇಯಸ್ಸು ಫೋನ್ ಮಾಡಿದರು. ಸರ್, ಈಗ ಒಂದು ಅನಿವಾರ್ಯವಾಗಿಬಿಟ್ಟು ಒಂದು ಸ್ವಲ್ಪ ನೀವು ಬನ್ನಿ ಅಂತಂತಾನ. ನಾನು ಯಾವ ಗಳಿಗೆಯಲ್ಲಿ ಇದ್ನೋ ಏನೋ, ಆಯ್ತು ಕಣಪ್ಪ ಶ್ರೇಯಸ್ ಬರ್ತೀನಿ ನಡಿಯಪ್ಪ ಅಂದೆ. ಇಲ್ಲಿ ಬಂದು ಏನು ಮಾತಾಡಿದೆ ಅಂತ ನನಗೇನೇ ಗೊತ್ತಿಲ್ಲ. ಗೊತ್ತಾಯ್ತಾ? ನಾನು ಇದು ಜಗದೀಶ್ ಮಾತಾಡಬೇಕಾಗಿದ್ದು ಮನೆಯಲ್ಲಿ ಬ್ರಹ್ಮವಿದ್ಯೆ ಅಂತ. ಅವರ ಉಪನ್ಯಾಸವನ್ನು ಇನ್ನೊಮ್ಮೆ ನೀವು ಕೇಳುವ ಒಂದು ಅವಕಾಶ ಇರ್ತದೆ. ಈಗ ನನ್ನನ್ನು ಇಲ್ಲಿಗೆ ಬರಿಮಾಡಿಕೊಂಡು ನನ್ನ ಆಲೋಚನೆಗಳನ್ನು ನಿಮ್ಮ ಕಿವಿಯ ಮೇಲೆ ಹಾಕ್ಕೊಂಡು ಬೈಯೋದಾದರೂ ಬೈಬೋದು, ಹಂಗೇನಿಲ್ಲ. ಸ್ನೇಹಿತರೆ, ನೀವು ನಿಜವಾಗ್ಲೂ ಕೂಡ ನನಗೆ ಈ ಉಳಿಯಾರ ಬಗ್ಗೆ ಮಾತ್ರ ಭಾಳ ಸಂತೋಷ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ, ಈ ನಮ್ಮಲ್ಲಿ ಏನಾದರೂ ಕೂಡ ಇದು ಥಿಯಾಸಫಿ ಬೇಸ್ಮೆಂಟ್ ಇದ್ದಂಗೆ ಇದು, ಎಸ್ಪೆಷಲಿ ಉಳಿಯಾರ್ನಲ್ಲಿ ನೋಡಿ. ಇಲ್ಲಿ ನಾವು ಏನು ಇಲ್ಲಿ ಕಳೆದ್ವೋ, ಒಂದು 2 ಅವರ್ಸು 3 ಅವರ್ಸು ಕಳೆದ್ವೋ, ನನ್ನನ್ನು ನಾವೇ ಮರೆತುಬಿಟ್ಟಿದ್ದೀವಿ, ನಮ್ಮನ್ನು ನಾವೇ ಬರೆದುಬಿಟ್ಟಿದ್ದೀವಿ. ಆ ತರಹ ಈ ಎನ್ವಿರಾನ್ಮೆಂಟಲ್ಲಿ ಇರುವಂಥ ಒಂದು ಸ್ಥಳ, ಇಂಥದ್ರಲ್ಲಿ ನನಗಿಲ್ಲಿ ಮಾತಾಡೋದಕ್ಕೆ ಅವಕಾಶವನ್ನು ಕೊಟ್ಟಂತಹ ಪ್ರಾಯೋಜಕರಿಗೂ ಕೂಡ, ಆಮೇಲೆ ನಮ್ಮ ಇವರು ಸರ್ ಬಸವರಾಜ್ ಸರ್ ಅವರು ಪ್ರಾಯೋಜಕರಾಗಿ ಒಳ್ಳೆ ಮಾಡಿದ್ದಾರೆ. ಆಮೇಲೆ ಎಲ್ಲ ಸಭಿಕರಿಗೂ ಕೂಡ ಪ್ರಾಯೋಜಕ ವಂದಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ತೆ, ನಮಸ್ತೆ, ನಮಸ್ತೆ.